ಕರ್ನಾಟಕದ ಸಮಸ್ತ ವೀಕ್ಷಕರಿಗೆ, ನನ್ನ ಬಾಂಧವರಿಗೆ, ನನ್ನ ಸ್ನೇಹಿತರಿಗೆ, ನನ್ನ ಚಾನೆಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿ ಹರ್ಷದ್ ಕೋಟೇಶ್ವರ. ಕೊನೆಯ ವಿಡಿಯೋದಲ್ಲಿ ನಾನು ನಿಮಗೆ ವಿ ಲುಕ್ಅಪ್ ಬಗ್ಗೆ ಹೇಳಿಕೊಟ್ಟಿದ್ದೇನೆ. ಇವತ್ತು ಫಾದರ್ ಆಫ್ ವಿ ಲುಕ್ಅಪ್, ಎಕ್ಸ್ ಲುಕ್ಅಪ್ ಬಗ್ಗೆ ತಿಳಿಯುವ ತುಂಬಾ ಸರಳ ಮತ್ತು ವಿವರವಾಗಿ ಹೇಳುತ್ತೇನೆ. ದಯವಿಟ್ಟು ಕ್ಲಿಯರ್ ಆಗಿ ಕೇಳಿಕೊಳ್ಳಿ. ಮತ್ತೆ ಡೌಟ್ ಇದ್ರೆ ತಾವು ಕಮೆಂಟ್ ಕೂಡ ಮಾಡಬಹುದು. ಇದಾಗಿ ಒಂದು ಕಂಪನಿಯ ಕಂಪ್ಲೀಟ್ ಡಾಟಾ ಆಗಿರ್ತದೆ, ಸ್ಯಾಲರಿ ಮತ್ತೆ ಕಮಿಷನ್ ಆಗಿರ್ತದೆ. ಇದಾಗಿ ಕಂಪನಿ ಎಂಪ್ಲಾಯೀಸ್ 1 ರಿಂದ 31 ತಾರೀಕು ತನಕ ಕಂಪ್ಲೀಟ್ ಡಾಟಾ ಆಗಿರ್ತದೆ. ನಾನು ಪ್ರಿಪೇರ್ ಮಾಡಿದ್ದೇನೆ. ಇದನ್ನು ಮತ್ತೊಂದು ಶೀಟಿಗೆ ಕಾಪಿ ಪೇಸ್ಟ್ ಮಾಡುವ. ಮತ್ತೆ ಸ್ಯಾಲರಿ ಮತ್ತೆ ಇವರ ಕಮಿಷನ್ ಅನ್ನು ಡಿಲೀಟ್ ಮಾಡುವ. ಓಕೆ, ನಾವು ಎಕ್ಸ್ ಲುಕ್ಅಪ್ ಮೂಲಕ ಅವರ ಸ್ಯಾಲರಿ ಮತ್ತು ಕಮಿಷನ್ ಅನ್ನು ಈ ಪೇಜ್ ಇಂದ ತರಬೇಕು. ವರ್ಟಿಕಲ್ ವಿ ಲುಕ್ಅಪ್, ವರ್ಟಿಕಲ್ ಲುಕ್ಅಪ್ ಅಂದ್ರೆ ಸರ್ಚ್, ವಿ ಅಂದ್ರೆ ವರ್ಟಿಕಲ್. ಈಗ ನೀವು ಇಲ್ಲಿ ನೋಡಬಹುದು, ವಿ ಲುಕ್ಅಪ್ ಮೂಲಕ ನಾವು ತರಬಹುದು. ಆದ್ರೆ ಅದರಲ್ಲಿ ತುಂಬಾ ಮ್ಯಾಚ್, ಇಂಡೆಕ್ಸ್ ಅಂತ ಫಾರ್ಮುಲಾಸ್ ಗಳನ್ನು ನಾವು ಆಡ್ ಮಾಡಬೇಕಾಗಿದೆ. ತುಂಬಾ ತಲೆಬಿಸಿ ಬೇಡ. ಎಕ್ಸ್ ಲುಕ್ಅಪ್ ಅಂತ ತುಂಬಾ ಈಸಿಯಲ್ಲಿ ಇದೆ, ಅದರ ಮೂಲಕ ನಾವು ಹುಡುಕುವ. ಎಕ್ಸ್ ಲುಕ್ಅಪ್ ವ್ಯಾಲ್ಯೂ ಏನಂತ ನೋಡಿ. ಫಾರ್ಮುಲಾ ನೀವು ಬಾಯ್ ಹಾಟ್ ಮಾಡೋದ್ರಿಂದ, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡಿ. ಲುಕ್ಅಪ್ ವ್ಯಾಲ್ಯೂ ಅಂದ್ರೆ ಏನನ್ನು ಯಾವ್ದರ ಮೂಲಕ ನೀವು ಹುಡುಕ್ಬೇಕು. ಅಪ್ ಅಂಡ್ ಸಿಂಗ್ಲಾ ಅವರ ಹೆಸರ ಮೂಲಕ ನಾವು ಸ್ಯಾಲರಿ ಮತ್ತು ಕಮಿಷನ್ ಹುಡುಕ್ಬೇಕು. ಲುಕ್ಅಪ್ ವ್ಯಾಲ್ಯೂ ಆಯ್ತು, ಕೊಮಾ ಹಾಕಿ. ಈಗ ಕೇಳ್ತಾ ಇದೆ ಲುಕ್ಅಪ್ ಆರೆ ಯಾವ್ದ್ರಲ್ಲಿ ಹುಡುಕಬೇಕು. ಓಕೆ, ಇದೆಲ್ಲ ನಾನು ಸೆಲೆಕ್ಟ್ ಮಾಡಿದೆ. ಇದರ ಮೂಲಕ ನಾವು ಹುಡುಕ್ಬೇಕು. ಈಗ ಇದಾಗಿ ಕೇಳ್ತಾ ಇದೆ ರಿಟರ್ನ್ ಆರೆ, ನಿಮ್ಗೆ ಏನು ಬೇಕು, ಇದರ ಮೂಲಕ ಏನ್ ಬೇಕು. ಈಗ ಎಲ್ಲ ಸೆಲೆಕ್ಟ್ ಮಾಡಿ. ನಮ್ಗೆ ಇದೆಲ್ಲ ಸ್ಯಾಲರಿ ಮತ್ತು ಕಮಿಷನ್ 1 ರಿಂದ 31 ತಾರೀಕು ತನಕ ಬೇಕು. ಕೊಮಾ ಹಾಕಿ ಎಂಟರ್ ಕೊಡಿ. ಎಲ್ಲ ಬಂತು ನೋಡಿ. ಈಗ ಇದನ್ನು ಸ್ಕ್ರೋಲ್ ಡೌನ್ ಮಾಡಿ. ಕಂಪ್ಲೀಟ್ ಡಾಟಾ ಕಾಪಿ ಪೇಸ್ಟ್. ಅದಾಗಿ ವಿ ಲುಕ್ಅಪ್ ಅಲ್ಲಿ ನೀವು ಮತ್ತೆ ಅದು ಫ್ರೀಸ್ ಮಾಡಿ, ಕೊಮಾ ಹಾಕಿ, ಲಾಕ್ ಮಾಡಿ, ರಿಟರ್ನ್ ಹಾಕಿ, ಇಫ್ ಇರರ್ ಅದೆಲ್ಲ ಹಾಕಿ ತಲೆ ಬಿಸಿ ಇಲ್ಲ. ಕಂಪ್ಲೀಟ್ ಡಾಟಾ ನಿಮ್ಮ ಎದುರು ನಾನೀಗ ಪೇಸ್ಟ್ ಮಾಡಿ ತೋರಿಸಿದ್ದೇನೆ, ತೆಗೆದು ತೋರಿಸಿದ್ದೇನೆ. ಈಗ ಇಲ್ಲಿ ನಾವು ಡಿಲೀಟ್ ಮಾಡೋ. ಡಿಲೀಟ್ ಆಗಲ್ಲ. ಎಕ್ಸ್ ಲುಕ್ಅಪ್ ಬೆನಿಫಿಟ್ ಈಗ ಇಲ್ಲಿ ಡಿಲೀಟ್ ಆಗಲ್ಲ. ಎಲ್ಲಿ ಬೇಕಾದ್ರೂ ಒತ್ತಿ ನೀವು ಡಿಲೀಟ್ ಆಗಲ್ಲ. ಅದೇ ಈ ಕಾಲಮ್ ಅಲ್ಲಿ ನಾವು ಯಾವ್ದಾದ್ರು ಒಂದು ಡಿಲೀಟ್ ಮಾಡಿದ್ರೆ ಆ ಕಂಪ್ಲೀಟ್ ರಾ ಡಿಲೀಟ್ ಆಗ್ತದೆ. ಅದು ಎಕ್ಸ್ ಲುಕ್ಅಪ್ ಒಂದು ಚಳಕ. ಇದು ಒಂದು ಡಿಲೀಟ್ ಮಾಡಿದ್ರೆ ಡಿಲೀಟ್ ಆಗ್ತದೆ ನೋಡಿ. ನೀವು ಇಲ್ಲಿ ಡಿಲೀಟ್ ಮಾಡಿದ್ರೆ ಆಗಲ್ಲ. ಓಕೆ, ನೀವು ಇದು ವಿ ಲುಕ್ಅಪ್ ಮೂಲಕ ನಾವು ಮಾಡಬಹುದು, ಪೇಸ್ಟ್ ಮಾಡಬಹುದು. ಆದ್ರೆ ಎಕ್ಸ್ ಲುಕ್ಅಪ್ ಮತ್ತೊಂದು ಬೆನಿಫಿಟ್ ಇದೆ. ಏನಂದ್ರೆ ರಿಟರ್ನ್ ಅಲ್ಲಿ ನಾವು ಹುಡುಕಕ್ಕಾಗಲ್ಲ. ಈ ಮೂಲಕ ನಾವು ಇಲ್ಲಿನ ಒಂದು ವ್ಯಾಲ್ಯೂ ಅನ್ನು ಹುಡುಕಕ್ಕೆ ಆಗಲ್ಲ. ನಾನು ಅದನ್ನು ನಿಮ್ಗೆ ಹೇಗೆ ಹುಡುಕುವುದು ಅಂತ ತೋರಿಸ್ತೇನೆ. ಈಗ ಎಕ್ಸಾಂಪಲ್ಗೆ ನಾವು ಮತ್ತೊಂದ್ಸತಿ ಡಾಟಾವನ್ನು ಕಾಪಿ ಪೇಸ್ಟ್ ಮಾಡುವ. ಮತ್ತೊಂದು ಪೇಜಿಗೆ ಹಾಕ್ತಾ ಇದ್ದೇನೆ. ಡಾಟಾ 3 ನಾನು ಕಾಪಿ ಪೇಸ್ಟ್ ಮಾಡಿದ್ದೇನೆ. ಈಗ ನಾವು ರಿಟರ್ನ್ ಅಲ್ಲಿ ವ್ಯಾಲ್ಯೂ ಅನ್ನು ಹುಡುಕ್ಬೇಕು. ಈಗ ಹೆಸರು ನಾನು ಈಗ ಇಲ್ಲಿ ಡಿಲೀಟ್ ಮಾಡ್ತೇನೆ. ಎಂಪ್ಲಾಯೀಸ್ ಹೆಸರೆಲ್ಲ ಡಿಲೀಟ್ ಮಾಡಿದ್ದೇನೆ. ಮತ್ತೆ ಇದು ಬೇಡ ನಮ್ಗೆ, ಇದೆಲ್ಲ ಡಿಲೀಟ್ ಮಾಡುವ. ಅದಾಗಿ ಈಗ ವಿ ಲುಕ್ಅಪ್ ಅಲ್ಲಿ ನಮ್ಗೆ ಆಗಲ್ಲ. ಎಕ್ಸ್ ಲುಕ್ಅಪ್ ಅಲ್ಲಿ ರಿಟರ್ನ್ ಅಲ್ಲಿ ನಾವು ಸರ್ಚ್ ಮಾಡಬಹುದು. ಈಗ ಇಲ್ಲಿ ನಾವು ಎಕ್ಸ್ ಲುಕ್ಅಪ್ ಅಂತ ಫಾರ್ಮುಲಾ ಹಾಕುವ. ಆಲ್ವೇಸ್ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಫಾರ್ಮುಲಾ ಬಾಯ್ ಹಾರ್ಟ್ ಮಾಡಬೇಡಿ, ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡಿ. ಲುಕ್ಅಪ್ ವ್ಯಾಲ್ಯೂ, ಈಗ ಸ್ಯಾಲರಿ ಮತ್ತೆ ಕಮಿಷನ್ ಮೂಲಕ ನಾವು ಹೆಸರನ್ನು ಹುಡುಕುವ. ಯಾರ್ದು ಇರ್ಬೋದು, ಇದು ಯಾವ ಎಂಪ್ಲಾಯೀಸ್ ಸ್ಯಾಲರಿ ಅಂತ. ಈಗ ಲುಕ್ಅಪ್ ವ್ಯಾಲ್ಯೂ ಸೆಲೆಕ್ಟ್ ಮಾಡಿದ್ದೇನೆ. ನೆಕ್ಸ್ಟ್ ಕೇಳ್ತಾ ಇದ್ದೇನೆ ಲುಕ್ಅಪ್ ಆರೆ ಯಾವ್ದ್ರಿಂದ ಹುಡುಕಬೇಕು ಅಂತ. ಫಸ್ಟ್ ಸೀಟಿಗೆ ಬನ್ನಿ, ಲುಕ್ಅಪ್ ಆರೆ ಇದರ ಮೂಲಕ ನಾವು ಹುಡುಕ್ಬೇಕು. ಮತ್ತೊಮ್ಮೆ ಕೇಳ್ತಾ ಇದ್ದೇನೆ ರಿಟರ್ನ್ ಆರೆ ಇದರ ಮೂಲಕ ನಿಮ್ಗೆ ಏನು ಬೇಕು. ನಮ್ಗೆ ಬೇಕಾಗುವುದು ಅವರೆಲ್ಲರ ಹೆಸರು, ಕೊಮ, ಎಂಟರ್ ಬಂತು ನೋಡಿ. ಈಗ ಸ್ಕ್ರೋಲ್ ಡೌನ್ ಮಾಡಿ, ಎಲ್ಲರದ್ದು ಹೆಸರು ಬಂತು. ನಾವೀಗ ಹುಡುಕಿದ್ದು ಈ ಸ್ಯಾಲರಿ ಮತ್ತು ಕಮಿಷನ್ ಮೂಲಕ ಅವರ ಹೆಸರು. ವಿ ಲುಕ್ಅಪ್ ಅಲ್ಲಿ ರಿಟರ್ನ್ ಅಲ್ಲಿ ಆಗಲ್ಲ. ವಿ ಲುಕ್ಅಪ್ ಅಲ್ಲಿ ಒಂದೇ ಈ ಸೈಡ್ ಆಗ್ತದೆ, ವರ್ಟಿಕಲ್ ಅಲ್ಲಿ ತೆಗಿಬಹುದು. ರಿಟರ್ನ್ ಅಲ್ಲಿ ಎಕ್ಸ್ ಲುಕ್ಅಪ್ ಅಲ್ಲಿ ಮಾತ್ರ ಆಗುವುದು. ಅದರ ಒಂದು ಬೆನಿಫಿಟ್ ಆಗಿರ್ತದೆ. ಮತ್ತೊಂದು ಸಲ ನಿಮ್ಗೆ ಫಾರ್ಮುಲಾ ಅನ್ನು ಸ್ಲೋ ಆಗಿ ಹೇಳ್ತೇನೆ, ಕಾನ್ಸೆಪ್ಟ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡಿ. ನಿಮ್ಗೆ ಇದರ ಬಗ್ಗೆ ತಿಳಿಯಬೇಕಾಗಿದ್ರೆ ಸರಳವಾಗಿ ಮತ್ತೊಮ್ಮೆ ಹೇಳಿಕೊಡ್ತೇನೆ. ಎಲ್ಲ ಡಾಟಾವನ್ನು ಡಿಲೀಟ್ ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ಫಾರ್ಮುಲಾ ಹಾಕುವ ನೋಡಿ. ಇದಾಗಿ ಫೈನಲ್ ಆಗಿ ಹೇಳ್ತಾ ಇರೋದು ಈಸ್ ಈಕ್ವಲ್ ಟು ಎಕ್ಸ್ ಲುಕ್ಅಪ್ ಟ್ಯಾಬ್ ಲುಕ್ಅಪ್ ವ್ಯಾಲ್ಯೂ. ನಮ್ಗೆ ಬೇಕಾವುದು ಇದು. ಎಂಪ್ಲಾಯಿ ಹೆಸರು ಮೂಲಕ ನಾವು ಸ್ಯಾಲರಿಯನ್ನು ಹುಡ್ತಾ ಇದ್ದೇವೆ. ಲುಕ್ಅಪ್ ವ್ಯಾಲ್ಯೂ ಸೆಲೆಕ್ಟ್ ಆಗಿದೆ. ಲುಕ್ಅಪ್ ಆರೆ ಯಾವ್ದ್ರಿಂದ ನಿಮ್ಗೆ ಹುಡುಕಬೇಕು, ಇಲ್ಲಿಂದ ಲುಕ್ಅಪ್ ಆರೆ. ಈಗ ಕೇಳ್ತಾ ಇರೋದು ರಿಟರ್ನ್ ಆರೆ. ನಿಮ್ಗೆ ಇಲ್ಲಿಂದ ಏನನ್ನು ಹುಡುಕ್ಬೇಕು. ನಮ್ಗೆ ಎಲ್ಲರ ಸ್ಯಾಲರಿ ಬೇಕು. ಎಲ್ಲ ಸೆಲೆಕ್ಟ್ ಮಾಡಿ, ಕಂಪ್ಲೀಟ್ ಸೆಲೆಕ್ಟ್ ಮಾಡಿ 31st ತನಕ, ಕೊಮಾ, ಎಂಟರ್ ನೋಡಿ. ಹಾರಿಜಾಂಟಲ್ ಅಲ್ಲಿ ಎಲ್ಲರದ್ದು ಬಂದಿದೆ. ಈಗ ನೀವು ಇದೀಗ
ಸ್ಕ್ರೋಲ್ ಡೌನ್ ಮಾಡಿದ್ರೆ ಕಂಪ್ಲೀಟ್ ಡಾಟಾ ಬಂತು. ಕಂಪ್ಲೀಟ್ ಡಾಟಾ. ಅದೇ ವಿಲುಕಪ್ ಆದ್ರೆ ನೀವು ಇಂಡೆಕ್ಸ್ ಹಾಕಿ, ಮ್ಯಾಚ್ ಹಾಕಿ, ಇಫ್ ಹಾಕಿ, ಇರರ್ ಹಾಕಿ, ಅದೆಲ್ಲ ತಲೆ ಬಿಸಿ ಬೇಡ. ಒಂದೇ ವಿಲುಕಪ್ ಕಲಿಯಬೇಕಾದ್ರೆ ಎಕ್ಸ್ ಲುಕಪ್ ಅನ್ನು ನೀವು ಫಾಲೋ ಮಾಡಿದ್ರೆ ಈಸಿ ಆಗ್ತದೆ. ವಿಲುಕಪ್ಪಿನ ಅಷ್ಟು ಅವಶ್ಯಕತೆ ಇರಲ್ಲ, ಎಕ್ಸ್ ಲುಕಪ್ ಇದು ಅವಶ್ಯಕತೆ ಇರಲ್ಲ. ಎಕ್ಸ್ ಲುಕಪ್ ಗೊತ್ತಿದ್ರೆ. ಇದಾಗಿ ಕಂಪನಿಯ ದೊಡ್ಡ ಡಾಟಾವನ್ನು ನಾನು ನಿಮ್ಗೆ ತೋರಿಸಿದ್ದು. ಸಣ್ಣ ಪುಟ್ಟ ಡಾಟಾವನ್ನು ತೆಗೆದು ನಾವು ಇದು ಮಾಡಬಹುದು, ಬೇಡ. ನಾನು ನಿಮ್ಗೆ ಸ್ವಲ್ಪ ದೊಡ್ಡ ಡಾಟಾದಿಂದ ನಾವು ನಿಮ್ಗೆ ವಿವರಣೆ ಕೊಡ್ತಾ ಇದ್ದೇನೆ. ಇದಾಗಿ ನೋಡ್ಬೋದು. ಇಲ್ಲಿ ನೀವೀಗ ಎಕ್ಸ್ ಲುಕಪ್ ವಿಲುಕಪ್ ಅಲ್ಲಿ ನೀವು ಇಲ್ಲ ಡಿಲೀಟ್ ಮಾಡ್ಬೋದು. ಈಗ ನೋಡಿ, ನಾನು ಇಲ್ಲಿ ಈಗ ಡಿಲೀಟ್ ಮಾಡಿದ್ರೆ ಆಗ್ತಾ ಇಲ್ಲ. ಇದಾಗಿ ಎಕ್ಸ್ ಲುಕಪ್ಪಿನ ಒಂಥರ ಬೆನಿಫಿಟ್. ಈಗ ನೀವು ಇಲ್ಲಿ ಡಿಲೀಟ್ ಮಾಡಿದ್ರೆ ಕೈದೆ ರಾ ಇಡೀ ಡಿಲೀಟ್ ಆಗಿದೆ. ಇದಾಗಿ ಎಕ್ಸ್ ಲುಕಪ್ಪಿನ ಒಂದು ಚಳಕ ಅಂತ ಹೇಳ್ಬೋದು. ನನ್ನ ವಿಡಿಯೋಸ್ ಮತ್ತು ನನ್ನ ಚಾನೆಲ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ, ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ನಿಮಗೆ ನೋಟಿಫಿಕೇಶನ್ ಬರ್ತಾ ಇರ್ತದೆ. ನನಗೆ ಹಾಗೆ ನಿಮ್ಮ ಸಪೋರ್ಟ್ ಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತೊಮ್ಮೆ ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ಸಿಗುವ. ಅಷ್ಟು ತನಕ ಬಾಯ್, ಟೇಕ್ ಕೇರ್, ಸಿ ಯು.